ಸರ್ ಇದೆ ಯೂಸ್ ಮಾಡೋದು ಸರ್ ನಮ್ಮಲ್ಲಿ ಎಕ್ಸರ್ಸೈಸ್ ಇದೆ ಸರ್. ಇದು ಕಾರ್ಡ್ ಈ ರೂಮಲ್ಲಿ ಎಷ್ಟು ಮಕ್ಕಳು ಇರ್ತಾರೆ? ಇದರೊಳಗೆ 12 ಜನ ಮಕ್ಕಳು ಇದ್ದಾರೆ ಸರ್. 12 ಜನ. 12 ಜನ ಬೆಡ್ ತೋರಿಸುತ್ತೆ ಸರ್. ಇದು PUC ಅವರು ಸೆಕೆಂಡ್ PUC ಅವರು ನಾ ಏನಪ್ಪ ಇಬ್ಬರು ಸರ ಮಾತಾಡ್ತಾರೆ ಎಲ್ಲ ಅಧಿಕಾರಿಗಳು ಏನ್ರ ನಾವು ಕೇಳಿದ್ರೆ ಹೇಳ್ತಾರೆ ಏನಪ್ಪ ನಾವು ಕನ್ನಡ ಮಾತಾಡ್ತಾ ಇದ್ದೀವಿ. ಕರೆಕ್ಟ್ ಆಗಿ 12 ಬೆಡ್ ಇರ್ಬೇಕು ತಾನೆ. ಈಗ ಕರೆಕ್ಟ್ ನಿಮ್ಗೆ ಗೊತ್ತಿಲ್ಲ ಅಂತ ಆಯ್ತು. ಈಗ ಮಕ್ಳು ಎಷ್ಟು ಬರುತ್ತಾರೆ ಅಂತ ನಾನು ಕೇಳಿದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆಯಲ್ಲ. 12 ಮಕ್ಕಳು ಇರ್ತಾರಪ್ಪ ಇಲ್ಲಿ. 12 ಬೆಡ್ ಎಲ್ಲಿದೆ ತೋರ್ಸಂದಾಗ ಅಷ್ಟೇ ಹೇಳ್ಬೇಕು, ಅಷ್ಟೇ ತೋರ್ಸ್ಬೇಕಪ್ಪ. ನಾನೊಂದ್ ಕೇಳಿದ್ರೆ ಒಂದ್ ಹೇಳ್ತಿಲ್ಲ ತುಮಕೂರಲ್ಲಿ ಏನಿದು ವಿಶೇಷ ಅಂತ. 12 ಬೆಡ್ ತೋರ್ಸಿ ನನಗೆ ತೋರ್ಸಿ. 12 ಏನ್ಸಪ್ಪ? 1 2 3 4 ಅದೊಂದು 3 ಇಟ್ಟಿದೆ. ಅದು ಹೆಂಗ್ ಇಟ್ಟಿದೆ ದೇವರಿಗೆ ಬಂದ. ಅದು ಏನದು ಏನದು ಗೊತ್ತಿಲ್ಲ. ಆಯ್ತು 7 ಆಯ್ತಪ್ಪ. ಇನ್ನು 5 ಮಕ್ಕಳಿರಲ್ವಾ ಅಥವಾ ಬೆಡ್ ಇಲ್ವಾ? ಎಲ್ಲರಿಗೂ ಒಂದಿರುತ್ತೆ. ಮಕ್ಕಳು ಇರ್ತಾರೆ. ಅವ್ರೆಲ್ಲ ಮಲಗ್ತಾರೆ. ಈಗ 12 ನೀವು ಇರೋ ಇಲ್ಲಿ ಡ್ಯೂಟಿ ಎಲ್ಲಿ ಮಾಡ್ತೀಯಪ್ಪ? ನೀನು ಎಲ್ಲಿ ಮಾಡ್ತೀವಿ? ನಿಮ್ ಮಕ್ಕಳು ಎಲ್ಲಿ ಮಲಗ್ತಾರ ಅನ್ನೋದು ಗೊತ್ತಿಲ್ಲ. ಅದ್ಯಾವ ರೀತಿ ಕೆಲಸ ಮಾಡ್ತೀಯಪ್ಪ ನೀನು? ಎಲ್ಲಿ ಮಾಡ್ತಾರ ಅನ್ನೋದೇ ಗೊತ್ತಿಲ್ಲ. ಅದ್ ಹೆಂಗ್ ಕೆಲಸ? ಇವ್ರು ಎಷ್ಟಿದೆ ಇವ್ರಿಗೆ ಚಾರ್ಜ್? ಒಂದೇ. ಮತ್ತೆ ಇವ್ರು ಕೆಲಸ ಮಾಡಲ್ಲ. ಹೃದಯ ಭಾಗದಲ್ಲಿ ಪರಿಸ್ಥಿತಿ ಇದ್ರೆ ಜಿಲ್ಲಾ ಕೇಂದ್ರದ್ದು, ಇನ್ನು ಗ್ರಾಮೀಣ ಭಾಗದಲ್ಲಿ ಏನಿದೆ ರೀ? ಸರ್ ಬೆಡ್ ಇವೆಲ್ಲ ನಮಗೆ ಸ್ಟೇಟ್ ಇಂದ ಸಪ್ಲೈ ಸರ್. ಎಷ್ಟು ಟ್ರಂಕ್ ಎಷ್ಟಿದೆ ನೋಡ್ರಪ್ಪ? ಟ್ರಂಕ್ 1 2 ಇದು ಟ್ರಂಕ್ ಇದೆ ಸ್ವಲ್ಪ ಮಕ್ಕಳು ಇದೆಲ್ಲ ತೋರ್ಸ್. ನಮಗೆ ಟ್ರಂಕ್ ಮೇಲೆ ಗೊತ್ತಾಗುತ್ತೆ ಎಷ್ಟು ಮಕ್ಕಳು ಇದ್ದಾರೆ.